ಲೇ ಮಗಳೇ, ಮನೆ ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರೆ ನಮ್ಮನೆಗೆ ಬಂದು ಸೇರ್ಕಂತಾನೆ ಹೇಳುದ್ನ. ನಮ್ಮನೆಗೆ ಏನು ಗೊತ್ತಿರಕ್ಕಿಲ್ಲ. ನೀನಂತಂದ್ರೆ ಇಲ್ಲಿ ಬಂದು ಕುಂತ್ಕೊಂಡು ಆಗ್ಲೇ ನೀನಿಯ ಹೊತ್ತತ್ರ 4 ದಿನ ಆಯ್ತು. ಅಲ್ಲ, ಏನಾರ ಯೋಚನೆ ಮಾಡಿಲ್ವ ಇನ್ನೂ? ನಿನ್ ಗಂಡೇನೇ ಮಾಡ್ತಿತ್ತಾನೆ, 3 ಹೊತ್ತು ಆರಾಮಾಗಿ ಆಸ್ತಿ ಮೇಲೆ ಮನೆ ಕಂಡಿತ್ತಾನೆ. ನೀನೇ ಹೇಳ್ದೆ, ಅಮ್ಮ ನನ್ನ ಗಂಡ ಲಕ್ಷ ಸಂಪಾದನೆ ಮಾಡ್ತಾನೆ ಕಣಮ್ಮ, ನಮ್ಮ ಮನೆಗೆಲ್ಲ ಕುಂತ್ಕೊಂಡು ತಿಂತಾರೆ ಕಣಮ್ಮ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ನಿನ್ ಗಂಡ ಏನು ಕ್ಯಾರೆ ಕೆತ್ತಾರೆ ಅಂತಿದ್ದಂಗೆ ಮನೆ ಕಂಡವನಲ್ಲೇ. ಈಗ ಏನ್ ಮಾಡೋದು ಅಂತ? ಅಯ್ಯೋ, ನೀನೇ ತಾನೇ ಹೇಳಿದ್ದು ಅಮ್ಮಿ ಮನೆ ಬಿಟ್ಬಿಟ್ ಬಾ, ಅವರು ಸೊರೊಯ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟಿದ್ದು ನೀನೇ ತಾನೇ. ಅದಕ್ಕೆ ನನಗೆ ಮನೆ ಬಿಟ್ಬಿಟ್ಟು ಬಂದೆ. ಈಗ ನೋಡಿದ್ರೆ ನೀನು ಯಾಕಮ್ಮಿ ಅಂತ ಕೇಳಿ ನನ್ನನ್ನು ಕೇಳಿದ್ರೆ ನಾನೇನಮ್ಮ ಹೇಳಿ ನಿಂಗೆ ಯಾಕಮ್ಮಿ ಅಂತ ಹೇಳಿದ್ರೆ ನೀನೇ ಮನೆ ಬಿಟ್ಬಿಟ್ ಬಾ, ಎಲ್ಲ ಸೊರೊಯ್ತದೆ ಅಂದೆ. ನಾನು ಸರಿ ಬಿಡ ಆಯ್ತು ಅಂತ ಮನೆ ಬಿಟ್ಬಿಟ್ಟು ಬಂದೆ. ಲೇ ಮನ್ಯಾಳಿ, ನಾನು ಹೇಳಿದ್ದು ಮನೆ ಬಿಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದು ಹಂಗು ಹಿಂಗು ಅಂತ ಇದು ಮಾಡಕ್ಕೆ ಅಲ್ವೇಲೆ ಗೂಬೆ. ನಾನು ಏನು ಕೇಳಿ ಮನೆ ಬಿಟ್ಬಿಟ್ಟು ಆಸ್ತಿ ಭಾಗ ಹಾಕ್ಸ್ಕೊಂಡು ಬಾರೆ ಬಿಕ್ನಾಸಿ ಅಂತ ಹೇಳಿದ್ರೆ ಆಸ್ತಿ ಭಾಗ ಹಾಕ್ಸ್ಕೊಂಡಂಗೆ ಬರೀ ಕೈಯಾಗಿ ಬಂದ್ಬಿಟ್ಟು ಇವಾಗ ನಮ್ಮ ಮನೆಗೆ ಬಿದ್ದಿದ್ಯಲ್ಲ ಪ್ರೇಮಿ ನೀನು. ಅಯ್ಯೋ, ನಿನ್ನ ತಲೆನಾಗ ಏನು ತುಂಬ್ಕೊಂಡೈತೆ ಏನೋ ಗೊತ್ತಿಲ್ಲ. ನೀನು ಅಲ್ಲನ ಇದ್ದಿದ್ರೆ ನನಗೆ ದಿನಸಿ ಎಲ್ಲ ಎಷ್ಟು ಬೇಕೋ ಅಷ್ಟು ಹೋಗ ತುಂಬ್ಕಳ ಬಾರ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಿದ್ದೆ. ಆದರೆ ಇಲ್ಲಿ ಮಾಡಿದೆಲ್ಲ ಎಡವಟ್ಟು ಕೆಲಸ ನೀನು. ಅಮ್ಮ ಇವಾಗ ಏನಾಯ್ತು? ಇಲ್ಲಿ ಬಂದು 4 ದಿನನೂ ಇರೋಕ್ಕಾಗಕ್ಕಿಲ್ವೇ ನಾನು ನನ್ನ ಗಂಡ ಇವಾಗ ಎಷ್ಟು ಆರಾಮಾಗಿ ಖುಷಿಯಾಗವನು ಗೊತ್ತೇನು? ಲೇ, ಅವ್ನು 3 ಹೊತ್ತು ಹಿಂಗೆ ನೀ ಮನೆ ಕಂಡಿದ್ರೆ ಕಾಸೆಲ್ಲಿದ್ದ ಬರ್ತದೆ ನಮಗೆ? ಯೋಚನೆ ಮಾಡಿ ನೀನು. ಕಾಸೇನಾರ ನಿನಗೆ ಗಂಟಾಕೊಂಡು ಕುಂತಿದ್ದೀಗ ನೀನು? ಕಾಸೆಲ್ಲಿಂದ ತಗೊಂಬಿಟ್ಟು ಬತ್ತೀಗ? ಆಸ್ತಿ ಭಾಗ ಹಾಕ್ಸ್ಕೊಂಡು ಕರ್ಕೊಂಬಿಟ್ಟು ಬಾ ಅಂತ ಹೇಳಿದ್ ನಾನು. ಬರೀ ಗಯ್ಯ ಕರ್ಕೊಂಬಿಟ್ಟು ಬಾ ಅಂತ ಅಲ್ಲ ಹೇಳಿದ್ ನಾನು. 10 ಪೈಸೆ ಆಸ್ತಿ ಇಲ್ಲ, ಬರೀ ಗಯ್ಯ ಕರ್ಕೊಂಬಿಟ್ಟು ಬಂದವಳಿ. ಏನ ದುಡ್ಡು ಪಡ್ಡು ತಂದವನ ಏನು ನಿನ್ ಗಂಡ? ಗೊತ್ತಿಲ್ಲ ಕಣಮ್ಮ, ಏನು ಕೇಳಲಿಲ್ಲ. ಹೋಗಿ ಲಗೇಜ್ ಪ್ಯಾಕ್ ಮಾಡಿ ಹೋಗಿ ಅಂತ ಹೇಳ್ದೆ. ಪ್ಯಾಕ್ ಮಾಡ್ಕೊಂಡು ನೆಟ್ಟಗೆ ಬಂದೆ ಅಷ್ಟೇನೇನಿಯ. ಅಯ್ಯೋ ಪೆಟ್ಸಿಕಮಣಿ ಬಿಡತ್ತಡಿ. ಅದಕ್ಕೆ ನೀಯ ನಿನ್ನಂತ ಪೆಟ್ಸಿಕಮಣಿ ಇರೋದಕ್ಕೆ ನೀಯ ಪೊದ್ದಿ ಆರಾಮಾಗಿ ಮೆರ್ಕೊಂಡು ಆರಾಮಾಗಿರೋದು. ನೀನು ಹಿಂಗೆ ಬೇವರ್ಸಿ ಬಾಳ್ತಿರೋದು ನೀನು. ಹೋಗಿ ನಿನ್ನ ಗಂಡಂಗೊಸಿ ಹೇಳು, ಏನಾರ ಕೆಲಸ ಮಾಡಿ ತಂದಾಕು, ಇಲ್ಲ ಅಂತಂದರೆ ಆಸ್ತಿ ಭಾಗ ಹಾಕ್ಸ್ಕೊಂಡನ ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಏನು ಹೇಳ್ಬೇಕು ನಮ್ಮ ಅರ್ಥವೇ ಆಯ್ತಿಲ್ಲ ನಂಗಂತೂ. ನನ್ನ ಗಂಡನಿದು ನಾನೆಲ್ಲೋ ಭಾಗ ಕೇಳಿದ್ದು ತಕ್ಷಣನೇ ಕೊಟ್ಬಿಡ್ತಾರೆ, ಇಲ್ಲ ಅಂದರೆ ಹಿಂಗೆ ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಂದಿದ ತಕ್ಷಣನೇ ಕೊಟ್ಬಿಡ್ತಾರೆ ಅಂತ ಏನೇನೋ ಆಸೆ ಮಾಡಿಕೊಂಡಿದ್ದೆ ಕಣಮ್ಮ. ಎಲ್ಲ ನುಚ್ಚುನೂರಾಗೋಯ್ತು, ಯಾವ ಇದೂ ಇಲ್ದಿದ್ದಂಗೆ ಆಗೋಯ್ತು. ನನಗೆ ಎಷ್ಟು ತಲೆ ಕೆಡ್ತೈತಿ ಅಂತ ಹೇಳಿದ್ರು. ಇವಾಗ ದೇವರಣೆಗೂ ಏನು ಮಾಡಬೇಕು ಅರ್ಥವಾಯ್ತಿಲ್ಲ. ನನ್ನ ಗಂಡನ ಕರ್ಕೊಂಬಿಟ್ಟು ಬರೋದೇನು ಬಂದೆ. ಈಗ ಮುಂದಕ್ಕೆ ಹೆಂಗೋ ನೀನೇ ಹೇಳ್ದಲ್ಲ, ಅದಕ್ಕೆ ಹಿಂಗೆ ನಿಮ್ಮ ಮನೆಗೆ ಕರ್ಕೊಂಬಿಟ್ಟು ಬಂದೆ. ನಮ್ತಾಗೇನು ಕಾಸಿಲ್ಲ, ಎಂಥದೂ ಇಲ್ಲ. ಲೇ ಮನ್ಯಾಳಿ, ಫಸ್ಟ್ ಹೋಗಿ ನಿನ್ನ ಗಂಡಂಗೆ ಎದ್ದೊಳಿಸ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳೋಗು. ಹೋಗಿ ಏನು ಆಗಕ್ಕಿಲ್ಲ, ಹೋಗು. ಹಿಂಗೆ ಕುಂತ್ಕೊಂಡ್ರೆ ನೀನು ಹಿಂಗೆ ಕುಂತ್ಕೊಂಡಿರ್ತೀಗೆ ಮನ್ಯಾಳಿ. ಫಸ್ಟ್ ಹೋಗು ಕೇಳು. ಅಲ್ಲ ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ, ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳು. ಅವಾಗ ಬಾಯ್ ಬಿಟ್ಬಿಟ್ಟು ಎಲ್ಲ ಬೊಗಳ್ತಾನೆ. ಇನ್ನು ನಮ್ಮನೆಯಾಗ ನಾನು ಎಷ್ಟು ದಿನ ಇರಿಸ್ಕೊಳ್ಳಿ? ಕುಂತ್ಕೊಂಡು ತಿಂತಿದ್ರೆ ಮನೆಗಿರೋ ಅಕ್ಕಿ ಪಕ್ಕಿ ಎಲ್ಲ ಖಾಲಿ ಆಯ್ತಾವಲ್ಲಿ. ಏನು ಗೊತ್ತಿಲ್ಲ ಇಲ್ಲಿ. ಆಯ್ತಿರಮ್ಮ, ಹೋಗಿ ನನ್ನ ಗಂಡನ ಕೇಳ್ಕೊಂಬಿಟ್ಟು ಬರ್ತೀನಿ. ನಿಧಾನಕ್ಕೆ ನಯ್ಯಸ್ಸ ಕೇಳು, ಹೋಗು. ಅಲ್ಲ ಇವ್ರು ಬಂದು ಮನೆಗೆ ಬಿದ್ದಿದ್ರೆ ನಾನು ಎಲ್ಲಿಂದ ನೋಡ್ಕೊಳ್ಳಿ ಹೇಳು? ಅವಳಿಯ ಮನೆ ತೊಳೆಯ ಅನ್ನಂಗೆ ತೊಳಿತಾವನೆ. ಸುಮ್ಕೆ ಏನೇ ಬಂದು ಕುಂತ್ಕೊಂಡು ಸೋಮಾರಿ ಬಿಡತ್ತದ ನನ್ನ ಮಗ. ಅಲ್ಲ ಬರೋದು ಬಂದ, ಒಂಚೂರು ಕಾಸು ಕೊಡಿ ಏನು ಎತ್ಕೊಂಬಿಟ್ಟು ಬರೋದು ಬಿಟ್ಟು ಬೋರಿಗ ಎಳ್ಳಾಡ್ಸ್ಕೊಂಬಿಟ್ಟು ಬಂದವನಲ್ಲ. ಇವ್ನಿಗೆ ಏನು ಬಂದಿರೋದು ದೊಡ್ಡಪತಿ, ಇವ್ನಿಗೆ ದೊಡ್ಡರಾಗ ಬಂದಿರೋದು ಇವ್ನಿಗೆ. ಬೋರಿಗ ಎಳ್ಳಾಡ್ಸ್ಕೊಂಡು ಬೋರಿಗಯ್ಯಾಗ ಬಂದವನಲ್ಲ ಇವನು. ಬಿಕ್ನಾಸಿನ ತಗೊಬಿಟ್ಟು ಬಂದಿವನು. ಅಯ್ಯೋ ಇನ್ನು ಮಕ್ಕ ಮುಚ್ಚ. ಇರು ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಲೋಪರ್ಗೆ ಬಿಡಕ್ಕಿಲ್ಲ. ಥೂ, ಹೆಂಗೆ ನೋಡ್ಕೋಬೇಕು ನಾನಂತೂ. ಬಂದು ಹಿಂಗೆ ಬಿದ್ದಿದ್ರೆ ಏನು ತಗೊಂಬಿಟ್ಟು ಬರ್ದಂಗೆ ಬರೀ ಬಟ್ಟೆ ಬರೋ ತುಂಬ್ಕೊಂಬಿಟ್ಟು ಬಂದವಳು. ಅಲ್ಲ ಒಂಚೂರು ಏನನ್ನ ಹಾಕೊಂಬಿಟ್ಟು ಬರೋದ್ಬಿಟ್ಟು ಬ್ಯಾಗುಗೆ. ಇರು ಏನು ಮಾತಾಡ್ತಾರೋ ಕೇಳಿಸ್ಕೊಂಬಿಟ್ಟು ಬರ್ತೀನಿ. ಯಪ್ಪ, ಇಂಥ ನೆಮ್ಮದಿ ಜೀವನನ ನಾನು ಎಲ್ಲೂ ನೋಡಿಲ್ಲ ತಕ. ನೆಮ್ಮದಿಯಾಗಿ ಮನಿಕೋಬೋದು. ತಿದ್ದು ಮರಿಕ ಇದೊಂಥರ ಸಂದಕೈತಪ್ಪ. ನಮ್ಮ ಮನೆಗಿನ್ನ ಇವ್ರ ಮನೆಯಾಗೇನೆ ಸೂಪರ್ ಆಗೈತೆ ಒಂಥರ. ನೆಮ್ಮದಿಯಾಗಿ ತಿಂದು ಮನಿಕೋಬೋದು ತಗೆ. ಇದಕ್ಕಿನ್ನ ಜೀವನ ಬೇಕಾ ನನಗೆ? ಹಬ್ಬ ದೇವ್ರೆ, ಕೊಟ್ಟೆ. ಎಂಥ ಒಳ್ಳೆ ಜೀವನ ಕೊಟ್ಬಿಟ್ಟೆ ನೀನಂತೂ. ನನಗಂತೂ ಭಾಳ ಖುಷಿ ಆಯ್ತೈತೆ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ರೀ ರೀ ಇವಳು ಬತ್ತಾಳು, ಸುಮ್ಮನೆ ಮನಿಕೊಬಿಡ್ತೀನಿ. ಅಯ್ಯೋ ಶಿವನೇ, ರೀ ಎದೊಳ್ರಿ ಮ್ಯಾಕೆ ಇನ್ನು 10:30 ಹಂಗೆ ಮನಿಕೊಂಬಿಟ್ರ ನೀವು? ರೀ ಎದೊಳ್ರಿ. ರೀ 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 ಯವ್ವಾ, ಏನೇ ನಿನ್ ಗೋಳು? ರೀ ಎದೊಳಿ ಮ್ಯಾಕೆ ಹಿಂಗ್ ಮನಿಕೊಂಡ್ರೆ ಹೆಂಗೆ? ಈಗ ಮುಂದಕ್ಕೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದು ಬಿಟ್ಬಿಟ್ಟು ಇದು ಯಾಕ್ರಿ ಹಿಂಗ್ ಮನಿಕೊಂಡಿದ್ರೆ? ಏನಮ್ಮಿ, ಏನ್ ನಿನ್ ಗೋಳು? ನೀನ್ ಹೇಳ್ದಂಗೆಲ್ಲ ಕೇಳ್ದೆ ತಾನೆ. ಇದು ಯಾಕೆ ಹಿಂಗ್ ತಿರುಗಿ ಇನ್ನೊಂಥರ ಏನೇನೋ ಆಡಿಯ ನೀನು? ನನ್ ಮನೆ ಕಣ್ಣದತ್ಯಪ್ಪ. ನೀನೇ ತಾನೇ ಮನೆ ಬಿಟ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದು. ಬಾ 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 ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಈಗ ಮತ್ತೆ ನೋಡಿದ್ರೆ ಎದ್ದೋಳ್ರಿ ಯಾಕೆ ಮನೆ ಕಂಡಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀಗಲ್ಲ. ಈಗ ಏನ್ ಮಾಡ್ಬೇಕಿತ್ತು ಹೇಳು ನಾನು? ರೀ ನೀವು ಸುಮ್ಕೆ ಬಂದ್ಬಿಟ್ಟು ಹಿಂಗೆ ಮನೆ ಕಂಡ್ರೆ ಹೆಂಗೆ? ಮುಂದೆ ನಾವು ಏನು ಮಾಡಬೇಕು, ಎತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು ತಾನೇ. ಏನಾರ ಮಾಡಬೇಕು ರೀ ನಾವು. ಸುಮ್ಮನೆ ಮನೆ ಕಂಡು ಸುಮ್ಮನೆ ತಿನ್ಕೊಂಡು ಸುಮ್ಮನೆ ಕುಂತ್ಕೊಂಡ್ರೆ ಆಯ್ತದ? ಏನಾರ ಮಾಡಬೇಕು ತಾನೇ ನಾವು. ಏನು ಮಾಡೋದು ಅಂತಾನೆ ನಿಮ್ಮನ್ನು ಕೇಳ್ತಿರೋದು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನೀವೀಗ. ಏನ್ ಮಾಡ್ಬೇಕು ಅಂದ್ರೆ ನಂಗೇನೆ ಗೊತ್ತಾಯ್ತದೆ. ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು
ಹಾ ನಮ್ಮ ಮನೆಗಾದ್ರೆ ನಮ್ಮ ಅಪ್ಪ ಹೆಂಗೋ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹೇಳೋದು, ಆ ಕೆಲಸ ಈ ಕೆಲಸ ಮಾಡ್ತಿದ್ದೆ. ಇಲ್ಲಿಗೆ ಬಂದ್ಮೇಲೆ ನನಗೆ ಏನು ಕೆಲಸ ಮಾಡ್ಬೇಕಿನ, ನಿಮ್ದೇನು ಜಮೀನಿಲ್ಲ ಏನಿಲ್ಲ, ಇರೋದೊಂದು ಮನೆ. ಇದ್ರಾಗ ಇನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕೆ ನೀ ಸುಮ್ಕೆ ನೀ ನಿದ್ದೆ ಬತ್ತಿತ್ತು, ತೆಪ್ಪ ಬಲ್ಕೊಂಡಿವ್ನಿ. ಇನ್ನೇನು ಮಾಡ್ಲಿ ಹೇಳಿ, ನಾನು ಮುಸ್ರೆ ತಿಕ್ಲಾ ಕಸ ಗುಡಿಸ್ಲಾ? ನಂಗೆ ಅವೆಲ್ಲ ಮಾಡಕ್ ಬರೋದು ಇಲ್ಲ, ನಾನು ಮಾಡೋದೂ ಇಲ್ಲ. ನೋಡು, ನೀವು ಮುಂದೆ ಮನೆ ಕತ್ತೀನಿ. ನೆಮ್ಮದಿ ಮನೆ ಕತ್ತೀನಿ ಅಂತಂದ್ರೆ ಮತ್ತೆ ಊಟಕ್ಕೂ ತಿಂಡಿಗೂ ಎಲ್ಲ ಏನ್ರಿ ಮಾಡ್ಬೇಕು? ಅಲ್ಲಿ ಜಮೀನು ಭಾಗ ಇಸ್ಕೊಂಬಿಟ್ಟು ಬಂದಿಲ್ಲ, ಇಲ್ಲಿ ಮನೆಗೆ ಬಂದಿದೀವಿ. ನೀವು ತಾನೇ ಹೇಳಿದ್ದು ಬಟ್ಟೆ ಬರೆ ತುಂಬ್ಕಳೆ ಹೊಂಟೋಗನಿ ಅಂತ ಹೇಳ್ಬಿಟ್ಟು. ಹೇಳ್ದೆ ಬಟ್ಟೆ ಬರೀ ತುಂಬ್ಕಳೆ ಹೊಂಟೋಗ. ನೀನೇ ತಾನೇ ಹೇಳಿದ್ದು ನಿಮ್ಮ ಮನೆಗಿರೋದು ಬೇಡ, ಭಾಗ ಕೇಳ್ರಿ ಹೋಗೋಣ ಅಂತ. ಭಾಗ ಕೇಳ್ದೆ ಕೊಡಲ್ಲ ಅಂದ್ರು, ಅದಂತೂ ಆಗ್ಲಿಲ್ಲ. ಮನೆ ಬಿಟ್ಟನ ಈಚೆ ಕಡೆಗೆ ಬರೋಣ ಅಂತ ಬಂದೆ. ನೀನ್ ತಾನೇ ಹೇಳಿದ್ದು ಇಲ್ಲ ಆಗಕ್ಕಿಲ್ಲ, ಅವ್ರ ಜೊತೆ ಎಲ್ಲ ಬದುಕಕ್ ಆಗಕ್ಕಿಲ್ಲ, ನನ್ನ ಕೈಲಿ ಕಷ್ಟ ಆಯ್ತದೆ ಅಂತ ನೀನೇ ಹೇಳ್ದೆ. ಸರಿ ಬಿಡು, ಕಷ್ಟ ಆಯ್ತದೇನೋ ಅಂತ ಹೇಳ್ಬಿಟ್ಟು ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಬಂದೆ. ಇನ್ನೇನ್ ಮಾಡ್ಲೆ ನಾನು? ಅಯ್ಯೋ ಹೇಳಿ ಅಂದ್ರೆ ನೀವ್ ಹಿಂಗ ಅಂದ್ಬಿಟ್ರೆ ಹೆಂಗ್ ಹೇಳಿ? ಸುಮ್ನೆ ಮನೆ ಕುತ್ಕೊಬಿಟ್ಟು ಊಟಕ್ಕೆ ಅದೇ ಅಡುಗೆ ನಾನೇನ್ ಮಾಡಕ್ಕಾಯ್ತದೆ? ನೀವಿಬ್ರು ಇದ್ರಲ್ಲ ಮಾಡಾಕಿ, ತಿಂತಿದ್ದೀನಲ್ಲ ನಾನು. ತಿನ್ನೋದೇನೋ ತಿಂತಿದ್ದೀರಾ, ಇಲ್ಲ ಅಂತ ನಾನು ಹೇಳ್ತಿರ್ವಲ್ಲ ತಿಂತಿಲ್ಲ ಅಂತ ಹೇಳ್ಬಿಟ್ಟು ತಿನ್ನೋದೆಲ್ಲ ತಿಂತಿದ್ದೀರಾ. ಆದ್ರೆ ಹೊಸಿ ಯೋಚನೆ ಮಾಡಿ ನಮ್ಮ ಕಷ್ಟನೂ ಈಗ ಮನೆಗೆ ಒಕ್ಕಿ ಪಕ್ಕಿ ಸಾಮಾನು ಎಲ್ಲನೂ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸುಮ್ಮನೆ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಬಂದ್ರೆ ಹೆಂಗಳಿ ಅಂದ್ರೆ ಮತ್ತೆ ನಾವು ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಏನಾರ ಕೆಲಸ ಮಾಡ್ಬೇಕಲ್ವಾ? ಸುಮ್ಮನೆ ಕುಂತ್ಕೊಂಡ್ರೆ ಆಯ್ತದ? ನಮ್ದೇನೋ ಜಮೀನಿಲ್ಲ, ಸರಿ ನಿಮ್ಮ ಅಪ್ಪನ ತಗೆ ಜಮೀನು ಕೊಡು ಅಂತ ಹೇಳ್ಬಿಟ್ಟು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಸರಿ ನೀವು ಯಾವ್ದಾನ ಒಂದು ಚೆನ್ನಾಗಿರೋ ಕೆಲ್ಸಕ್ಕೊಂದು 15-20 ಸಾವಿರ ಕೆಲ್ಸಕ್ಕೆ ಹೋಗ್ಬೇಕು, ಸೇರ್ಕೋಬೇಕು. ಅದು ಬಿಟ್ಬಿಟ್ಟು ಇಲ್ಲ ಹೇಳು ಹಂಗೆ ಹಿಂಗೆ ಅಂತ ಕುಂತ್ಕೊಂಡ್ರೆ ಆಯ್ತದಳಿ ಅಂದ್ರೆ ಇದು ಒಳ್ಳೆ ಸಂದಕಾಯ್ತಲ್ಲ ನಿಮ್ಮ ಕತೆ. ನೋಡಿ ನೀವು ಫಸ್ಟು ಹೋಗಿ, ನೀವು ಹೋಗ್ಬಿಟ್ಟು ಫಸ್ಟು ಹೆಂಗನ ಮಾಡಿ ಯಾವ್ದಾನ ಒಂದು ಕೆಲಸ ಹುಡಿಕೊಳ್ಳಿ. ಹುಡಿಕೊಬಿಟ್ಟು ಆ ಕೆಲ್ಸಕ್ಕೆ ದಿನ ಹೋಗಿ ಸಂಬಳ ಕೊಡೋಕ್ಕಿಲ್ವ ತಿಂಗ್ಳಿಗೊಂದ್ಕಿತ? ಬರೋ ಸಂಬಳದಾಗ ಹೆಂಗೋ ಒಂದು 2 ದಿನ ಜೀವನ ಮಾಡಿ ಆಮೇಕಿಂದ ಬೇಕಾರೆ ನಮ್ಮ ಜಮೀನು ಭಾಗ ಕೊಡ್ರಿ ಅಂತ ಹೇಳ್ಬಿಟ್ಟು ಹೋಗಿ ಕೇಳ್ರಿ. ಆಮೇಕಿಂದ ಕೊಡ್ತಾರೆ. ಅತ್ತೆ ಇದೊಳ್ಳೆ ಸಂದ ಕೇಳಿದ್ರಿ. ನನಗೇನಾರ ಕೆಲಸ ಮಾಡಕ್ ಬರ್ತದೆ ಅಂತ ಅನ್ಕೊಂಡ್ರೆ, ನಾನೇನ್ ದೊಡ್ಡದಾಗ ಓದ್ ದುಬ್ಬಾಕಿದೀನಿ ಅಂತ ಅನ್ಕೊಂಡ್ರೆ? ಅತ್ತೆ ಓದಿಲ್ಲ ನಾನು ಸರಿಯಾಗಿ. ನಮ್ಮ ಅಮ್ಮ ಅದಕ್ಕೆ ಅಲ್ವೇ ನಿಮ್ಮ ಮಗಳನ್ನ ಕೊಡಿಸ್ಬಿಟ್ಟು ಮದುವೆ ಮಾಡಿಸಿದ್ದು. ಇವ್ನಿಗೆ ಏನು ಬರಕಿಲ್ಲ, ವ್ಯವಸಾಯ ಬಿಟ್ರೆ ನಾಳಿಗೆ ಏನಾರ ವ್ಯವಹಾರ ಪವಹಾರ ಮಾಡ್ಬೇಕಾದ್ರೆ ನನ್ನ ಮಗಂಗೆ ಎಲ್ಪ್ ಆಯ್ತದೆ ಅಂತಾನೆ ತಾನೇ ಪ್ರೇಮಿನ ಕೊಟ್ಬಿಟ್ಟು ಗಂಟಾಕಿದ್ ನನಗೆ. ನಾನು ಓದಿರ ಈ ಸ್ಕೂಲ್ ಇದಕ್ಕೆ ನಾನು ಕೆಲ್ಸ ಕರ್ಕತಾರೆ ಅಂತ ಅನ್ಕೊಂಡ್ರೆ ಅಪ್ಪ ಸಾಧ್ಯನೇ ಇಲ್ಲ. ವ್ಯವಸಾಯ ಕೆಲಸ ಮಾಡೋದು ಬಿಟ್ಟು ನನಗಿನ್ನೇನು ಕೆಲಸನೂ ಬರಕಿಲ್ಲ ಕಣತೆ, ಬರಕಿಲ್ಲ ಅಷ್ಟೇ ನೀಯ. ಅದಕ್ಕೆ ಅಲ್ವೇ ನಾನು ನಮ್ಮ ಮನೆಯಾಗ ಇದ್ದಿದ್ದು. ಈ ಪ್ರೇಮನೇ ಇಂಟೆಲಿಜೆಂಟ್ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ ಪ್ರೇಮ ಹೇಳ್ದಂಗೆ ಕೇಳ್ದೆ ಅಷ್ಟೇ ನೀಯ. ಬಿಡಿ ಹೆಂಗೋ ಊಟಕ್ಕೆ ಆಯ್ತದೆ. ನಿಮ್ಮ ಮನೆಗೆ ಐತಲ್ಲ ಐಟಮ್ ಮಾಡ್ದಾಗ ತಿನ್ನ ಆಮೇಕಿಂದ ಬೇಕಾದ್ರೆ ನೋಡೋಣ ಬಿಡ್ರಿ. ನಮ್ಮ ಅಮ್ಮ ಒಂದೇ ಕಿತ್ತ ಹೇಳಿದ್ದು, ಈಗಲೇ ಏನಿಯಾ ಜಮೀನ್ ಗಿಮೀನೆಲ್ಲ ಭಾಗ ಹಾಕ್ಬಿಟ್ಟು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮಮ್ಮ ಕೊಡೋ ಗಂಟ ಕಾಯ್ಬೇಕು. ಇವತ್ತಲ್ಲ ನಾಳೆ ಕೊಡ್ತಾರೆ. ಅಯ್ಯೋ 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 ಹೊಳಿ ಅಂದ್ರೆ ಹಿಂಗ್ ಕುಂತ್ಕೊಂಡ್ರೆ ಮತ್ತೆ ಊಟಕ್ಕೆ ಏನಾರ ಹೊಂದಿಸ್ಕೋಬೇಕು. ವ್ಯವಸಾಯ ಮಾಡೋದ್ ಬಿಟ್ಟು ನಂಗೆ ಏನು ಬರಕಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವೇನ್ ಮಾಡ್ಬೇಕು ಇವಾಗ ಊಟಕ್ಕೆ? ನನ್ಗೇನ್ ಗೊತ್ತತೆ, ನಿಮ್ ಮಗಳೇ ತಾನೇ ಕರ್ಕೊಂಬಿಟ್ಟು ಬಂದಿದ್ದು ಈಚೆ ಕಡೆಗೆ ಹೋಗೋಣ ಆ ಪೊದ್ದಿಜಾಗೆ. ಆಮೇಲಿಂದ ರಾಧುನ್ ತಗೆ ಎಣ್ಗಕ್ಕಾಗಕ್ಕಿಲ್ಲ, ನನ್ನ ಕೈಲಿ ಆಗದೇನೇ ಇಲ್ಲ, ನನ್ನ ಕರ್ಕೊಂಡೋಗಿ ಅಂತ ಕೇಳಿದ್ದು ಇವಳೆ ತಾನೇ. ಅದಕ್ಕೆ ನೀನೇ ಕರ್ಕೊಂಬಿಟ್ಟು ಬಂದೆ. ನೋಡಿ ನಿಮ್ಗುನುವೆ ಗೊತ್ತು ನಾನು ಸ್ಯಾನೆ ಓದಿಲ್ಲ, ನಂಗೆ ಓದಕ್ಕೂ ಬರಕಿಲ್ಲ ಅಂತ ನಿಮ್ಗುನುವೆ ಗೊತ್ತಿದ್ದು ಮದುವೆ ಮಾಡ್ಕೊಂಡಿದ್ದು ನೀವೇ ತಾನೇ. ನನ್ನ ಮಗಳು ಎಲ್ಲ ಮ್ಯಾನೇಜ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡ್ರೆ ಆಯ್ತು. ಹಬ್ಬ ನೋಡಿ, ನನಗಂತೂ ತಿಂದ ತಕ್ಷಣ ನಿದ್ದೆ ಬರ್ತೈತೆ. ನಮ್ಮ ಮನೆಗಿನ್ನ ಇಲ್ಲೇ ಎಷ್ಟೋ ವಾಸಿ ಕಾಣತ್ತೆ. ನಮ್ಮ ಮನೆಯಾಗ ಕುಂತ್ಕೊಳಕ್ ಬಿಡ್ತಿರಲಿಲ್ಲ, 24 ಗಂಟೆ ಹೊಲ್ತಾಗೆ ಏನಿಯ ಬಿದ್ದಿರ್ಬೇಕಿತ್ತು. ಯಪ್ಪ ಹೊಲ 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 ಹೊಲ. ಹೋಗಿ ಅಡಿಕೆ ತೋಟದ ನೋಡ್ಕ ಒಂದ್ಕಿತ ತೆಂಗಿನಕಾಯಿ ಕೀಳ್ಸು, ಆ ಕೂಲರ್ ಬಂದವ್ರೆ ಊಟ ಎತ್ಕೊಂಡೋಗಿ ಕೊಡು. ಇವತ್ತು ಕೂಲರ್ ಬಂದಿಲ್ಲ ಅಂದ್ರೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ, ಅವ್ರಿಗೆ ಸಂಬಳ ಕೊಡು. ಅಯ್ಯಪ್ಪ ಸಾಕಾಗೋಗ್ಬಿಟ್ಟಿತ್ತು. ನಿಮ್ಮಂತ ಅದೃಷ್ಟವಂತರು ಯಾರು ಇಲ್ಲ ಕಣತ್ತೆ. ಆರಾಮಾಗೆ ನೋಡಿ ತಿನ್ಕೊಂಡು ಉಣ್ಕೊಂಡು ಮನೆ ಕತ್ತೀರ. ನಮ್ಮ ಕಷ್ಟ ಯಾರಿಗೆ ಹೇಳನಿ? ನಮ್ಮ ಅಮ್ಮ ಕೂರ್ಸು ಊಟ ಆಗ್ತಿರ್ಲಿಲ್ಲ, ನೀವೇ ಎಷ್ಟೋ ಒಳ್ಳೆರು. ಪ್ರೇಮ ನೀನ್ ಒಳ್ಳೆ ಕೆಲಸ ಮಾಡ್ದೆ ಅಲ್ಲಿಂದ ಕರ್ಕೊಂಬಿಟ್ಟು ಬಂದು. ಇಲ್ಲ ಅಂದ್ರೆ ನನಗಿಂತ ಸುಖ ಐತೆ ಅಂತ ಗೊತ್ತೇ ಇರ್ಲಿಲ್ಲ. ಯಾವಾಗ ವ್ಯವಸಾಯ ಅಂತ ಮಾಡ್ತಾನೆ ಇದ್ನಲ್ಲ, ಈಗ ನೋಡ್ರಿ ಕೊಯ್ಲಿಗೆ ಬಂದೈತೆ. ಈಗ ನಾನಲ್ಲಿ ಇದ್ಬಿಟ್ಟಿದ್ರೆ ನನ್ನನ್ನು ಹಾಕೊಂಡು ಚೆನ್ನಾಗಿ ದುಡಿಯೋರು. ಅಕಸ್ಮಾತ್ ಏನನ್ನ ಕೂಲೇರೇನ ಇಲ್ಲ ಅಂತ ಹೇಳಿದ್ರು ಅಂತೂ ನಾವೇ ಕೂಲಿ ಕೆಲಸ ಮಾಡೋ ಸಂಗೆ ನಮ್ಮ ಅಪ್ಪ ಮಾಡಿಸ್ಬಿಡೋದು ನನ್ನ. ಹೆಂಗೋ ನಮ್ಮ ಅವನಲ್ಲ, ನಮ್ಮನ್ನು 2ನೇ 1ನೇ ತಮ್ಮ ಎಸ್ಕೇಪ್ ಆಯ್ತಾನೆ. ಈ ಪೊದ್ದಿ ಗಂಡ ನನ್ನ 3ನೇ ತಮ್ಮ ಅವನಲ್ಲ, ಅವನೊಂಚೂರು ಸಿದ್ಧ ಹಂಗೋ ಹಿಂಗೋ ಹಂಗೆ ಮಾಡ್ತಾನೆ. ನಮ್ಮ ಮನೆಗೆ ನಾನೇ ಶಾನೆ ಬುಡ್ಕೊತಾ ಇದ್ದಿದ್ದು ಅಂದ್ರೆ ಏನು ಮಾಡೋಕ್ಕಾಯ್ತದೆ? ಕಾಲ ಈಗ ಸದ್ಯ ಅವರೇ ಬಡ್ಕೊಂಡ್ಲಿ ಬಿಡು. ನೆಮ್ಮದಿಯಾಗಿ ಉಂಡು ಮನೆ ಕಳೋದು ಅಷ್ಟೇ ಏನಿಯ. ಒಳ್ಳೆ ಕೆಲಸ ಮಾಡಿದೆ ನೋಡಿ ಪ್ರೇಮಿ, ನೀನಂತೂ ಕರ್ಕೊಂಬಿಟ್ಟು ಬಂದು. ನಿಮ್ಮೂರಾಗೆ ಫ್ರೆಂಡ್ಸ್ ಎಲ್ಲರೂ ಸಿಗ್ತಾರ? ನಮ್ಮೂರಾಗ ನನಗೆ ಗೊತ್ತಿದ್ರು, ನಿಮ್ಮೂರಾಗ ನನಗಂತೂ ಯಾರು ಸ್ಯಾನೆ ಗೊತ್ತಿಲ್ಲ, ಅದಕ್ಕೆ ಮನೆ ಕಂಡಿವ್ನಿ. ಯಾರು ನಂಗೆ ಗೊತ್ತಿದ್ರೆ ಈಚೆ ಕಡೆ ಓಡಾಡ್ಕೊಂಬಿಟ್ಟು ಬರ್ಬೋದಿತ್ತು. ಹೊಳಿ ಅಂದ್ರೆ ಹಿಂಗ್ ಕುಂತ್ಕೊಂಡ್ರೆ ಕಷ್ಟ ಆಯ್ತದೆ ಜೀವನಕ್ಕೆ. ನೀವು ಎದೊಳಿ ಮ್ಯಾಕೆ ಹೋಗಿ ಯಾವ್ದಾನ ಒಂದು ಕೆಲಸ ಹುಡಿಕೊಂಬಿಟ್ಟು ಬಾ ಹೋಗಿ. ಯಾವ್ದಾನ ಒಂದು 10-15 ಸಾವಿರ ಕೊಡೋ ಕೆಲಸ ಹುಡಿಕೊಂಬಿಟ್ಟು ಬಾ ಹೋಗಿ. ಸುಮ್ಕೆನೆ ನೀಯ ಹೋಗೈತೆ ಯಾರು ಕೊಡ್ತಾರೆ ನನಗೆ? ನಾನು ಓದಿರೋ ಓದ್ಗೆ ಕೇಳಕ ನಮ್ಮೂರ್ವಾದಿ ಬೇಡವೆ?
ಅಲ್ಲಳಿ ಅಂದ್ರೆ ಕಂಪ್ಯೂಟರ್ ಕೆಲಸನೇ ನೀ ಬೇಡ. ಏನಾರ ಒಂದು ಅಂಗಡಿ ಪಂಗಡಿನ ಕೆಲಸ ಮಾಡೋದು, ಅದು ಇದು ಏನಾರ ಮಾಡೋಗಿ ಏನಾಯ್ತದೆ. ಓದಿಲ್ಲ ಅಂದ್ರೂ ಕೆಲಸಗಳೆಲ್ಲನೂ ಕೊಡ್ತಾರೆ. ಓದಿಲ್ಲ ಅಂದ್ರೂ ನೀವು ಆರಾಮ ಕೆಲಸ ಪಲ್ಸ ಅಂತವ್ ಎಲ್ಲನೂ ಮಾಡ್ಬೋದು. ಅತ್ತೆ ನಮ್ಮ ಮನೆತನ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅಂಗಡಿ ಪಂಗಡಿನ ಕೆಲಸ ಮಾಡಕ್ಕಾಯ್ತದಳ ಅತ್ತೆ? ನಮ್ ವಂಶ ಅಂದ್ರೆ ನೀವ್ ಏನ್ ಅನ್ಕೊಂಡಿದ್ದೀರಾ? ಆ ದೊಡ್ಡ ಜಮೀನ್ದಾರ್ ವಂಶ ನಮ್ದು. ಅಂತದ್ರಾಗ ನಾನು ಹೋಗ್ಬಿಟ್ಟು ಯಾವ್ದೋ ಅಂಗಡಿ ಪಂಗಡಿನ ಕೆಲಸ ಮಾಡಿದ್ರೆ ಮೊರವಾದಿ ಇರ್ತದೆ ಅಂತ ಅನ್ಕೋಬಿಟ್ರ? ಒಂದು ಕಾಸು ಮೊರವಾದಿ ಇರಕಿಲ್ಲ. 3 ಕಾಸು ಹರಾಜ್ ಆಗ್ತದೆ ನಮ್ಮ ಮೊರವಾದಿ. ನಮ್ಮ ಅಪ್ಪನ ಪ್ರೆಸ್ಟೀಜ್ ಏನಾಗ್ಬೇಡ, ನಮ್ಮ ಅಪ್ಪನ ಮಾನ ಮೊರವಾದಿ ಏನಾಗ್ಬೇಡ ಕಣತ್ತೆ. 3 ಕಾಸ್ಗಿರಕಿಲ್ಲ ಮಾನ ಮೊರವಾದಿ ಹರಾಜಾಗ್ ಹೋಗ್ಬಿಡ್ತದೆ. ನೋಡಿಯತ್ತೆ ನಾನು ಹಂಗೆಲ್ಲ ಅಂಗಡಿ ಪಂಗಡಿ ಕೆಲ್ಸಕ್ಕೆಲ್ಲ ಹೋಗಕ್ಕಿಲ್ಲ. ಹೋದ್ರೆ ಸ್ಟ್ಯಾಂಡರ್ಡ್ ಆಗಿ ಕುಂತ್ಕೊಂಡು ಕಂಪ್ಯೂಟರ್ನಾಗ ಓದ್ತಾ ಕೆಲ್ಸಕ್ಕೆ ನೀವು ಹೋಗೋದು ನಾನು. ಈಗ ಕಂಪ್ಯೂಟರ್ ಓದಕ್ ಆಗಕ್ಕಿಲ್ಲ ಅಂತಂದ್ರೆ ಬ್ಯಾಡ ಬಿಡಿ, ಸುಮ್ನಾಗ್ಬೇಕು. ವ್ಯವಸಾಯ ಮಾಡಿದ್ರೆ ನಾ ಮುರ್ವದಿ ಇರ್ತದೆ, ಅಂಗಡಿನ ಕೆಲಸ ಮಾಡ್ರೆ ನಂಗೆ ಮುರ್ವದಿ ಇರಕಿಲ್ಲ. ಜಮೀನ್ದಾರ್ ವಂಶ ನಮ್ದು, ದೊಡ್ಡ ಜಮೀನ್ದಾರ್ ವಂಶ. ನೋಡಪ್ಪ ಅಂತ ವಂಶದನ್ ಬಂದಿಲ್ಲ ಅಂಗಡಿನಾಗೆ ಬಟ್ಟೆ ಮಾರ್ತಾವನೆ ಇಲ್ಲ ಕಬ್ಬಣ ಹೊಡಿತಾವನೆ ಅಂದ್ರೆ ಮುರ್ವದಿ ಇರ್ತದತ್ತೆ. ಯಪ್ಪ ಯಪ್ಪ ಯಪ್ಪ, ನಾನು ಹೋಗಕ್ಕಿಲ್ಲ ಕಣಪ್ಪ. ಅತ್ತೆ ನಿಮ್ಗೇನು ನನ್ ಮನೆ ಕಂಡ್ರೆ ನಿಮ್ಗೆ ಬೇಜಾರಾಯ್ತದ? ಸರಿ ಬಿಡಿ, ಹೊರಗಡೆ ಹೋಗ್ಬಿಟ್ಟು ಯಾರನ್ನ ಫ್ರೆಂಡ್ಸ್ಗಳು ಗಿನ್ಸ್ಗಳು ಯಾರನ್ನ ಸಿಗ್ತಾರೇನೋ ಮಾಡ್ಕೊಂಡು ಹೊರಗಡೆನೆ ಓಡಾಡ್ಕೊಂಡು ಒಂದ್ 2 ದಿನ ಇರ್ತೀನಿ. ನೋಡೋಣ, ನಿಮ್ಮೂರಾಗೂ ಯಾರನ್ನ ಫ್ರೆಂಡ್ಸ್ಗಳು ಸಿಗ್ಬೋದೇನೋ. ಲೇ, ಇದೇನು ನಿನ್ ಗಂಡ? ನನ್ ಗಂಡ ಶಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಕಣಮ್ಮ. ಅವನೇ ನಮ್ಮ ಮನೆನಾಗೆ ಮೇಯ್ನ್ ದೊಡ್ಡ ಎಡ್ಡು. ಅವ್ನು ಎಷ್ಟು ದುಡಿತಾನೆ ಅಂದ್ರೆ ಅಷ್ಟು ದುಡಿತಾನೆ ಕಣಮ್ಮ ಅಂತ ಹಂಗೆ ಹಿಂಗೆ ಅಂತ ಬುಲ್ಡೆ ಹೊಡಿತಿದ್ದಲ್ಲಿ. ಈಗ ನೋಡ್ರೆ ನಿನ್ ಗಂಡ ಆರಾಮಾಗಿ ಮನೆ ಕಂಡವನೇ. ಅಮ್ಮ, ನಮ್ಮ ಮನೆ ನನ್ನ ಗಂಡನೇ ಕಣಮ್ಮ. ಬೆಳಗ್ಗೆಯಿಂದ ಸಂಜೆ ಗಂಟ ಹೊಲ್ದೆ ಕುಂತ್ಕೊಂಡು ಒದ್ದಾಡಿ ಪದ್ದಾಡಿ ಮಾಡಿ ಆ ಕೆಲಸ ಕೂಲೇರು ಅದು ಇದು ಅಂತ ಓಡಾಡ್ತಾ ಇದ್ದ ಕಣಮ್ಮ. ನಾನು ಅದಕ್ಕೆ ಇವ್ನು ಶಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ನನ್ನ ಗಂಡ ಒಬ್ಬನೇ ಮನೆಯೆಲ್ಲ ಸಾಕ್ಸಿರೋದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಇವ್ನು ಒಬ್ಬನ ನಾವಿಬ್ರು ಸಾಕಂಗ್ ಆಗೋಗ್ಬಿಟ್ಟೈತಲ್ಲಮ್ಮ. ಹಿಂಗಾದ್ರೆ ಕಷ್ಟ ಮಗಳೇ, ಹಿಂಗಾದ್ರೆ ಜೀವನಕ್ಕೆ ಏನ್ ಮಾಡಕ್ಕಾಯ್ತದೆ? ಹಿಂಗಾದ್ರೆ ನೋಡು ಬಹಳ ಕಷ್ಟ ಆಯ್ತದೆ. ಹಿಂಗಾಗ್ಬಿಟ್ರೆ ಏನಾರ ಒಂದು ವ್ಯವಸ್ಥೆಯ ಮಾಡು. ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡ್ತದೆ ನನ್ಗಂತೂ. ಏನಾರ ಒಂದು ಮಾಡಮ್ಮಿ, ಸುಮ್ಕೇನೆಯಾ ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ? ಅಲ್ಲ, ನಿನ್ನಿಂದನೇ ತಾನೇ ನಾನು ಹೋಗ್ಲಿ ಬಿಡು, ಬಂದು ದುಡಿತಾನೆ. ನಾನು ನೀನು ಸಂದಾಕಿರ್ಬೋದು, ಅಲ್ಲಿ 10 ಜನ ಸಾಕೋದ್ರ ಬದಲು ನಿನ್ನ ಸಾಕ್ತಾನೆ ಅನ್ಕೊಂಡ್ರೆ ಈ ಲೋಪರ್ ನನ್ನ ಮಗ ಏನು ಮಾಡ್ತಿಲ್ವಲ್ಲೇ. ಅಯ್ಯೋ, ಏನಾರ ಮಾಡೇ. ತಿರುಗಿ ಇವಾಗ ನೀವೆಲ್ಲ ಮನೆಯಾಗಿದ್ರೆ ನಾವು ಊಟಕ್ಕೂ ಹೊಂದಿಸ್ಕೊಳ್ಳೋದು ಕಷ್ಟ ಆಯ್ತದೆ. ಸರಿ ನೋಡ ನಿರಮ್ಮ, ಏನ್ ಮಾಡ್ಬೇಕು? ನನ್ನ ಗಂಡನಂತ ಇನ್ನೊಂದು ಕಿತ ಮಾತಾಡ್ತೀನಿ. ನನ್ನ ಗಂಡ ಹಿಂಗೆ ಆಡ್ತಾನೆ ಅಂತ ನಂಗೇನು ಗೊತ್ತಿತ್ತು? ಅಲ್ಲಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಿದ್ನಲ್ಲ, ಹಂಗೆ ಮಾಡ್ತಾನೆ ಅನ್ಕೊಂಡಿದ್ದೆ. ಇವ್ರಿಗೆಲ್ಲ ವ್ಯವಸಾಯ ಬಿಟ್ಟು ನೀನು ಬರೋಕ್ಕಿಲ್ಲ ಕಣಮ್ಮ. ಅಯ್ಯೋ ಭಗವಂತ.